ಮಾವಿನ ಹಣ್ಣಿನ ರಸ. ಗ್ಯಾಸ್ ಆನ್ ಮಾಡಿ ಅದಕ್ಕೆ 2 ಸ್ಪೂನು ತೆಂಗಿನೆಣ್ಣೆ ಹಾಕೋದು. ತೆಂಗಿನೆಣ್ಣೆಗೆ 3 ಚಮಚ, ನಾನು ಸಣ್ಣ ಚಮಚದಲ್ಲಿ 3 ಚಮಚ ಉದ್ದಿನಬೇಳೆ, ಸ್ವಲ್ಪ ಕೆಂಪಾದ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಬೋದು. ಕೆಂಪು ಮೆಣಸು ಹಾಕಿದೆ, ಸ್ವಲ್ಪ ಹಾಕ್ತೇನೆ. ಒಂದು ಸುತ್ತಿ ಹಿಂಗೆ ಹಾಕಿ ಇದನ್ನೀಗ ಒಂದು ಅರ್ಧಕ್ಕಿಂತ ಜಾಸ್ತಿ ಕಾಯಿ ಇದೆ, ಇದನ್ನು ಹಾಕಿ ನಾನು ಅರ್ಧಕ್ಕೆ ತಗೊಂಡು ಈ ರೀತಿ ಸಣ್ಣಗೆ ಐಸ್ ಮಾಡಿ ರುಬ್ಬಿಟ್ಟು ಈಗ ಒಂದು 12 ಮಾವಿನ ಹಣ್ಣು ತಗೊಂಡಿದ್ದೇನೆ, ಇಟ್ಕೊಂಡ್ರೆ ಆಯಿತು. ಹಚ್ಚಿಟ್ಕೊಂಡು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿದೆ, ಒಂದು ಸಣ್ಣ ತುಂಡು ಬೆಲ್ಲ ಹಾಕಿದೆ. ಮುಚ್ಚಿಟ್ಟು ಮಾವಿನ ಹಣ್ಣಲ್ಲಿ ಕುದಿ ಬಂತು, ಅಡಿ ಹಿಡಿಯೋದಂಗೆ 1-2 ಸಲ ಮಗುಚ್ಬೇಕು. ಮಾವಿನ ಹಣ್ಣು ಬೇಯಿಸ್ಲಿಕ್ಕೆ ಇಟ್ಟು ಕಡ್ದಿದ್ದ ಮಸಾಲೆಯನ್ನು ಅದಕ್ಕೆ ಹಾಕಿ ಹಿಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಾವಿನ ಹಣ್ಣು ಅರ್ಧ ಹಾಕ್ಬೋದು. ಒಗ್ಗರಣೆಗೆ 1 ಚಮಚ ಸಾಸಿವೆ, ಒಂಚೂರು ಇಂಗು ಮತ್ತು ಕೆಂಪು ಮೆಣಸು, ಕರ್ಬೇವಿನ ಸೊಪ್ಪು. ಅನ್ನಕ್ಕಲ್ಲದೆ ಇಡ್ಲಿ ದೋಸೆ ಸಹ ಭಾಳ ರುಚಿಯಾಗಿರುತ್ತದೆ. ಇದೀಗ ರೆಡಿ ಆಯಿತು. ಗ್ಯಾಸ್ ಬಂದ್ ಮಾಡೋದು, ಇನ್ನು ರುಚಿ ನೋಡುವ ಸಮಯ. ಪರಿಮಳ ನೋಡಿದರೆ ಬಾಯಿರುತ್ತೆ. ನನಗೊಂಚೂರು ಸಿಹಿ ಇನ್ನೂ ಕಡಿಮೆ ಕಾಣಿಸ್ತಾ ಇದೆ. ಒಳ್ಳೆಯದಾಗಿದೆ. ನಾನು ಸಿಹಿ ಇಷ್ಟಪಡೋಳು.